ಸಂಸ್ಥೆ ವಿರುದ್ಧ ಸ್ಥಳೀಯ ರೈತರ ಮೇಲೆ ದೌರ್ಜನ್ಯವನ್ನು ಎಸಗುತ್ತಿರುವ ಈಶಾ ಸಂಸ್ಥೆಯ ವಿರುದ್ಧ ಹೋರಾಟ, ಪರಿಸರ ಉಳಿವಿಗಾಗಿ ಹೋರಾಟ, ಹೋರಾಟ ಹೋರಾಟ. ರಸ್ತೆ ಇದೆ, ಆ ಕಡೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ, ಒಬ್ಬರು ಹೊರಗಡೆ ಬಿಡೋದು. ವನ್ಯಜೀವಿಗಳಿಗೆ ಆಗ್ತಿರುವಂತಹ ಒಂದು ವಿರುದ್ಧ ಹೋರಾಟ, ಪರಿಸರಕ್ಕೆ ಹಾನಿ ಆಗ್ತಿರುವಂತಹ ವಿರುದ್ಧ ಹೋರಾಟ, ಏನು ಕಾಡು ಈಶಾ ಸಂಸ್ಥೆ ವಿರುದ್ಧ, ಸರ್ಕಾರದ ಜಾಗವನ್ನು ಕಬಳಿಸಿರುವ ಈಶಾ ಸಂಸ್ಥೆ ವಿರುದ್ಧ, ಜಾಮಖಾನವನ್ನು ಈಶಾ ಸಂಸ್ಥೆಯವರು ಕಬಳಿಸಿರುವ ವಿರುದ್ಧ, ಈಶಾ ವಿರುದ್ಧ, ಈಶಾ ವಿರುದ್ಧ, ಈಶಾ ಸಂಸ್ಥೆಯಿಂದ ದಲಿತ ಮತ್ತು ಸ್ಥಳೀಯರ ಭೂ ಕಬಳಿಕೆ ಹುನ್ನಾರದ ವಿರುದ್ಧ. ಸಮಾಜಕ್ಕೆ ಅಥವಾ ಯಾವುದೇ ಒಂದು ಧರ್ಮಕ್ಕೆ ಏನು ಪ್ರಯೋಜನ ಇಲ್ಲ ಅನ್ನೋ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಸನ್ಮಾನ್ರೆ, ಇವತ್ತು ರಾಜ್ಯದ ಶಾಂತಿಯಿಂದ ನಾವಲ್ಲಿ ಕೂತು ನಾವು ನಮ್ಮ ಹೋರಾಟವನ್ನ ಮಾಡುವ ಮುಖಾಂತರ ಸಂಜೆ ಬಿಡುವ ಮೂಲಕ ಇಲ್ಲಿ ಒಂದು ಪರಿಸರ ಹಾನಿ ಮಾಡ್ತಾ ಇದ್ದಾರೆ. ಈಗ ಪರಿಸರ, ಈ ಕಾಡಿದ್ರೆ ನಾವೆಲ್ಲ, ಕಾಡಲ್ಲಿ ಮರ ಗಿಡ ಇದ್ರೆ ನಮ್ಗೆ ಒಳ್ಳೆ ಗಾಳಿ ಬರ್ತದೆ, ಒಳ್ಳೆ ನೀರ್ ಬರ್ತದೆ, ಮಳೆ ಬರ್ತದೆ. ಆಲ್ಗುರ್ಕಿ ಪಂಚಾಯತಿ ವ್ಯಾಪ್ತಿಯ ಏನು ಈಶಾ ಫೌಂಡೇಶನ್ ಅಂತ ಮಾಡಿದ್ದಾರೆ 2019ರಲ್ಲಿ 83 ಎಕರೆ ಜಮೀನನ್ನು ಖರೀದಿ ಮಾಡಿ ಅದರಲ್ಲಿ ಏನೋ ನಾವು ಒಂದು ಸಮಾಜ ಸೇವೆ ಮಾಡ್ತೀವಿ, ವಿದ್ಯಾ ಸಂಸ್ಥೆಯನ್ನು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅತ್ಯಂತ ಕಮ್ಮಿ ದರದಲ್ಲಿ ರೈತರಿಂದ ಜಮೀನನ್ನು ಕೊಂಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಸರ್ಕಾರಿ ಕಂದಾಯ ಇಲಾಖೆ ಜಮೀನು ಮತ್ತು ಅರಣ್ಯ ಇಲಾಖೆ ಜಮೀನನ್ನು ಸಹ ಒತ್ತುವರಿ ಮಾಡಿದ್ದಾರೆ 106 ಎಕರೆನ. ಇವ್ರ ಉದ್ದೇಶ ವಿದ್ಯಾಸಂಸ್ಥೆ ಮಾಡುವಂಥದ್ದು, ಇದುವರೆಗೂ ವಿದ್ಯಾಸಂಸ್ಥೆ ಮಾಡಿಲ್ಲ. ಬದಲಾಗಿ ಹಣವನ್ನು ವಸೂಲಿ ಮಾಡುವಂಥ ಒಂದು ದಂಧೆ ಮಾಡಿಕೊಂಡು ಅಕ್ರಮಕ್ಕೆ ಹಣ ಮಾಡುವಂಥದ್ದಾಗಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಪಾಪಾಗ್ನಿ, ಬಿಸಾಗ್ನಿ, ರಂಗಸ್ಥಳ, ನಂದಿ, ನಮ್ಮ ನಂದಿ ಕ್ಷೇತ್ರದಲ್ಲಿ ದಕ್ಷಿಣ ಕಾಶಿ ಅಂತಲೇ ನಂದಿ ಕ್ಷೇತ್ರ ಇದೆ. ಒಳ್ಳೆ ಗಿರಿಧಾಮ ನಮ್ಮ ನಂದಿ ಬೆಟ್ಟ, ಸಾರ್ಕ್ ಕಾರ್ಯಕ್ರಮ ನಡೆದಂಥ ಒಂದು ನಂದಿ ಬೆಟ್ಟ. ಪ್ರವಾಸಿಗರು ಅಲ್ಲಿ ಬರ್ತಾಯಿದ್ರು, ನಮ್ಮ ಸರ್ಕಾರಕ್ಕೆ ಒಳ್ಳೆ ಆದಾಯನೂ ಬರ್ತಾಯಿತ್ತು. ಇವತ್ತೇನಾಗ್ಬಿಟ್ಟಿದೆ, ಇಲ್ಲಿ ಯಾವುದೋ ಒಂದು ಶಿವನ ವಿಗ್ರಹವನ್ನು ಯಾವುದೋ ಒಂದು ಫೈಬರ್ ಅಥವಾ ಮೆಟಲಲ್ಲಿ ಒಂದು 102 ಅಡಿ ವಿಗ್ರಹವನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡೋದಿಲ್ಲ, ಪೂಜಾರಿನೂ ಇಲ್ಲ, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡೋದಿಲ್ಲ. ಸೊ ಅದನ್ನು ತೋರಿಸ್ಬಿಟ್ಟು ರಾತ್ರಿ ಹೊತ್ತು ಯಾವುದೋ ಒಂದು ಕಿರಣನ ಲೈಟನ್ನು ದೂರ ಬಿಟ್ಬಿಟ್ಟು ಜನಾಕರ್ಷಣೆ ಮಾಡಿ ಇವತ್ತು ಯುವಕರನ್ನು ಅಡ್ಡದಾರಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಸರ್, ಇವತ್ತು ಏನು ಈಶಾ ಫೌಂಡೇಶನ್ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಾವೆಲ್ಲ ಮುಖಂಡರು ಸೇರಿ. ಯಾವ ಕಾರಣಕ್ಕೆ ಅಂದರೆ 2019ರಲ್ಲಿ ಇಲ್ಲಿ ಬಂದು ಕೋವಿಡ್ ಸಮಯದಲ್ಲಿ 20ರಲ್ಲಿ ಒಳಗೊಳಗೆ ಅಕ್ರಮವಾಗಿ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿ 3 ಗಂಟೆವರೆಗೂ ನಮ್ಮ ರೈತರನ್ನ ಒಳಗಡೆ ಎಂಟ್ರಿ ಕೊಡದೆ ಈಶಾ ಫೌಂಡೇಶನ್ನವ್ರನ್ನ ತಗೊಂಡು ಬಂದು ರೆಕಾರ್ಡ್ ರೂಮ್ ಕಟ್ಸೋದಕ್ಕೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು 3 ಗಂಟೆವರೆಗೂ ನಮ್ಮ ರೈತರಿಗೆ ಯಾರಿಗೂ ಎಂಟ್ರಿ ಕೊಡದೆ ಅವ್ರಿಗೆ ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೆಟ್ಟ ಗುಡ್ಡಗಳನ್ನ ಒಡೆದು ಕಾಡ ಅರಣ್ಯನ ನಾಶಪಡಿಸಿ ಅಕ್ರಮವಾಗಿ ರಸ್ತೆಗಳು ಅಳವಡಿಸಿರೋದಲ್ಲದೆ ಜಲಮೂಲಗಳನ್ನ ಮುಚ್ಚಾಕಿರೋದಲ್ಲದೆ ಈ ಪಂಚಗಿರಿಗಳ ಧಾಮ ಏನು ಬೆಟ್ಟಗಳ ಶ್ರೇಣಿ ಇದೆ, ಈ ಶ್ರೇಣಿಗಳನ್ನ ಮೂಲ ಇದನ್ನು ಕೆಡವಿ ಇವತ್ತು ಅವರು ವಾಣಿಜ್ಯ ತೆರಿಗೆ ಏನು ವಾಣಿಜ್ಯ ಕಮರ್ಷಿಯಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ದುಡ್ಡು ಮಾಡುವಂಥ ಕಾರ್ಯಕ್ರಮ ಇದು. ಇದರಿಂದ ಯಾವ ಒಂದು ಸಾರ್ವಜನಿಕರಿಗಾಗಲಿ ರೈತಾಪಿ ವರ್ಗದವ್ರಿಗಾಗಲಿ ಇದರಿಂದ ಏನು ಲಾಭ ಇಲ್ಲ. ಪಕ್ಕದ ಒಂದು ಮುದ್ದೇನಹಳ್ಳಿ ಕ್ಷೇತ್ರದಲ್ಲಿ ಮಧುಸೂದನ್ ಸಾಯಿ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಎಲ್ಲಿ ಒಂದು ರೂಪಾಯಿ ಹಣ ತಗೊಂಡಿರ ಏನು ಇವತ್ತು ಡೆಲಿವರಿಗಳಾಗ್ಬೋದು, ಆಪ್ರೇಷನ್ಗಳಾಗ್ಬೋದು, ದೊಡ್ಡ ಮಟ್ಟಕ್ಕೆ ಮೆಡಿಕಲ್ ಸೀಟ್ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ಪ್ರತಿಯೊಂದು ಉಚಿತವಾಗಿ ಅವ್ರು ಕೊಡ್ತಾಯಿದ್ದಾರೆ ಜನಕ್ಕೆ. ಇವರು ಶೈಕ್ಷಣಿಕ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೀಲಿ ಝೋನ್ ಇರೋದಂಥದ್ದನ್ನು ರೆಡ್ ಝೋನ್ ಮಾಡಿಕೊಂಡು ಎಲ್ಲರ ಹತ್ರ ದಂಧೆ ವಸೂಲಿ ಮಾಡಿಕೊಂಡು ಟೋಲ್ ಕಲೆಕ್ಷನ್ ಮಾಡಿಕೊಂಡು ಕಾರುಗಳ ಪಾರ್ಕಿಂಗ್ಗಳಲ್ಲಿ ಇವರು ಒಂದು ಸಮಸ್ಯೆನ ಇಂಪ್ರೂವ್ ಮಾಡೋಕ್ಕೋಸ್ಕರ ನಮ್ಮನ್ನೆಲ್ಲ ಬಲಿ ಮಾಡ್ತಾಯಿದ್ದಾರೆ.